ನಾನು ಬಿಗ್ ಬಾಸ್ ಬಗ್ಗೆ ಹಳೆಯ ವಿಡಿಯೋದಲ್ಲಿ ಏನೇನು ಮಾತಾಡಿದ್ದೀನಿ ಆ ವಿಡಿಯೋಲೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ. ಈ ಸತಿ ಬಿಗ್ ಬಾಸ್ ತುಂಬ ಚೆನ್ನಾಗಿತ್ತು, ಅದನ್ನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ, ಇವ್ರನ್ನೆಲ್ಲ ಮತ್ತೆ ನಾವು ಬಿಗ್ ಬಾಸಲ್ಲಿ ನೋಡಬೇಕು. ತುಂಬ ಜನ ಏನು ಹೇಳ್ತಾರೆ ಅಂದರೆ ಗಿಲ್ಲಿ, ರಕ್ಷಿತಾ, ಕಾವ್ಯನ ಇವ್ರನ್ನ ನೋಡಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಾನು ಕಮೆಂಟಲ್ಲೇ ರೀಪ್ಲೈ ಮಾಡ್ಬೋದಾಗಿತ್ತು, ಆದರೆ ಇದನ್ನು ತುಂಬ ಜನ ಕೇಳಿರೋದ್ರಿಂದ ನಾನು ಅಷ್ಟು ಜನಕ್ಕೂ ಕಮೆಂಟ್ ಮಾಡಿದರೆ ತುಂಬ ಟೈಮ್ ತೊಗೊಳತ್ತೆ. ತುಂಬ ಜನ ಕೇಳಿರೋದ್ರಿಂದ ಒಂದು ವಿಡಿಯೋ ಮಾಡಿ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ತುಂಬ ಜನ ಕ್ವಶನ್ ಏನಂದರೆ ಗಿಲ್ಲಿನ, ಕಾವ್ಯನ, ರಕ್ಷಿತನ ಇವ್ರ ಮೂವರನ್ನ ಮತ್ತೆ ನಾವು ಬಿಗ್ ಬಾಸ್ನಲ್ಲಿ ನೋಡ್ಬೋದಾ ಅಂತ. ಅದರಲ್ಲೂ ಮೇಯ್ನಾಗಿ ಗಿಲ್ಲಿನ ಖಂಡಿತವಾಗ್ಲೂ ಇವ್ರನ್ನ ಮತ್ತೆ ನೀವು ಬಿಗ್ ಬಾಸಲ್ಲಿ ನೋಡ್ಬೋದು. ಚಾನ್ಸಸ್ ಇದೆ ಮತ್ತೆ ಇವ್ರನ್ನೆಲ್ಲ ಬಿಗ್ ಬಾಸಲ್ಲಿ ನೋಡೋದಕ್ಕೆ. ಯಾಕಂದರೆ ಇದೇ ರೀತಿ ಒಂದು ಹಳೆ ಸೀಸನಲ್ಲಿ ಯಾರೆಲ್ಲ ಫೇಮಸ್ ಇದ್ರೋ, ಅರುಣ್ ಸಾಗರ್, ದೀಪಿಕಾ ಇದೇ ಥರ ಬಿಗ್ ಬಾಸಲ್ಲಿ ತುಂಬ ಜನ ತೊಗೊಂಡಿದ್ರು. ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಮನೋರಂಜನೆ ಕೊಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಅದೇ ಥರ ಈ ಸತಿನೂ ಬಿಗ್ ಬಾಸ್ ನೋಡೋಕೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಅವ್ರನ್ನ ತೊಗೊಂಡಿದ್ರು. ಗಿಲ್ಲಿ ಸೀಸನಲ್ಲಿ ರಜತ್ ಮತ್ತು ಚೈತ್ರ ಕುಂದಾಪುರನ ತೊಗೊಂಡಿದ್ರು. ಈ ಸತಿ ಬಿಗ್ ಬಾಸ್ ಚೆನ್ನಾಗಿದ್ರೇನೋ ಇವರಿದ್ದರೆ ಬಿಗ್ ಬಾಸ್ ಇನ್ನೂ ಚೆನ್ನಾಗಿರತ್ತೆ ಅನ್ನೋ ಕಾರಣಕ್ಕೆ ತೊಗೊಂಡಿದ್ರು. ಯಾಕಂದರೆ ಬಿಗ್ ಬಾಸಲ್ಲಿ ಸೈಲೆಂಟಾಗಿದ್ದರೆ ತೊಗೊಳ್ಳಲ್ಲ, ತುಂಬ ಚೆನ್ನಾಗಿ ಬಾಯಿ ಮಾಡಬೇಕು, ಸ್ವಲ್ಪ ಗಲಾಟೆ ಜಾಸ್ತಿ ಆಗಲಿ ಅಂದ್ಬಿಟ್ಟು ಅವ್ರನ್ನ ತೊಗೊಂಡ್ರು. ಯಾಕಂದರೆ ಚೈತ್ರ ಯಾವ ರೀತಿ ಮಾತಾಡ್ತಾಳೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಅದೇ ರೀತಿ ರಜತ್. ಮುಂದಿನ ಸೀಸನ್ ಏನಾದರೂ ಬಿಗ್ ಬಾಸ್ ಬಂದರೆ ಇವರೆಲ್ಲ ಬರೋ ಚಾನ್ಸಸ್ಸು ಖಂಡಿತವಾಗ್ಲೂ ಇದೆ. ಗೆಸ್ಟಾಗಿ ಕರೆಸ್ತಾರೋ ಇಲ್ಲ ಸೀನಿಯರ್ಸ್ ಅಂದ್ಬಿಟ್ಟು ಏನಾದರೂ ಅವ್ರನ್ನ ಸಪ್ರೇಟಾಗಿ ಕರೆಸ್ತಾರೋ ನೋಡಬೇಕು. ಇನ್ನೊಂದೇನೆಂದರೆ ಸ್ಟಾರ್ಟಿಂಗಲ್ಲೇ ಕರೆಸಿಲ್ಲ ಅಂದ್ರೇನು, ಏನಾದರೂ ಆ ಸೀಸನ್ ಸ್ವಲ್ಪ ಬೋರ್ ಆಗ್ತಾಯಿದೆ ಅಂದರೆ ಸೆಂಟ್ರಲ್ ಖಂಡಿತವಾಗ್ಲೂ ಇವ್ರನ್ನ ಕರೆಸ್ತಾರೆ. ಯಾಕಂದರೆ ಇವ್ರು ಬಂದರೆ TRP ಜಾಸ್ತಿ ಬರುತ್ತೆ ಅಂದ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ. ಇದೇ ಥರ ನಿಮ್ಮ ಡೌಟ್ಸ್ಗೆಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ, ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.